ರಾಗಿ ಇದು ಬಡವನ ಗಂಜಿ, ಪೌಷ್ಟಿಕ ಆಹಾರ. ಇವತ್ತು ರಾಗಿ ಅಂದರೆ ಮುಗಿ ಬೀಳ್ತಾ ಇದ್ದಾರೆ. ಒಬ್ಬ ದಳ್ಳಾಳಿ ಒಂದು ದಿನಕ್ಕೆ ಸುಮಾರು 50ರಿಂದ 100 ಕ್ವಿಂಟಾಲ್ ರಾಗಿನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ರೈತರು 5 ಕ್ವಿಂಟಾಲ್ 10 ಕ್ವಿಂಟಾಲ್ ಇದ್ರೆ ಅದು ಸೀಮಿತ ಆಗ್ತಾ ಇದೆ. ರೈತರಿಗೊಂದು ಕಾನೂನು, ದಳ್ಳಾಲರಿಗೊಂದು ಕಾನೂನು. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ರೈತರು 3 ತಿಂಗಳು ಕಷ್ಟಪಟ್ಟು ಬೆಳೆದಂತಹ ರಾಗಿ ಬೆಳೆಗೆ ಇವತ್ತು ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಅದಕ್ಕೂ ನಮ್ಮ ರೈತ ಸಂಘದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆದರೆ ಈ ರಾಗಿ ಖರೀದಿ ಕೇಂದ್ರಗಳಲ್ಲಿ ಅಲ್ಲಿನ ವ್ಯವಸ್ಥಾಪಕರು ದಳ್ಳಾಳರ ಜೊತೆ ಶಾಮೀಲಾಗಿ ರೈತರ ಹೆಸರಿನಲ್ಲಿ ನಕಲಿ ಐಡಿಗಳನ್ನು ಸೃಷ್ಟಿ ಮಾಡಿ ಇವತ್ತು ರೈತರಿಗೆ ತಲುಪಬೇಕಾದಂಥ ಈ ರಾಗಿ ಬೆಂಬಲ ಬೆಲೆ ದಳ್ಳಾಳರು ಮತ್ತು ಅಧಿಕಾರಿಗಳ ಪಾಲಾಗುತ್ತಿದ್ದರು. ಇದಕ್ಕೆ ಹಿರಿಯ ಅಧಿಕಾರಿಗಳು ಮೌನವಾಗಿರೋದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಯಾವ ಪುರುಷಾರ್ಥಕ್ಕಾಗಿ ಈ ರಾಗಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿದೆ? ಏನೋ ರೈತರಿಗೆ ಅನುಕೂಲವಾಗಲಿ. ಇವತ್ತು ಹದಗೆಟ್ಟಿರುವ ಕೃಷಿ ಕ್ಷೇತ್ರದಲ್ಲಿ 1 ಎಕರೆ ರಾಗಿ ಬೆಳಿಬೇಕಾದ್ರೆ ಕನಿಷ್ಠ 50ರಿಂದ 60 ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ. ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಯಂತ್ರೋಪಕರಣಗಳು ಕೃಷಿ ಇಲಾಖೆಯಿಂದ ಕೊಡ್ತಾಯಿದ್ರು, ರಾಗಿ ಕಟಾವು ಅದನ್ನೂ ಕೊಡ್ತಾ ಇಲ್ಲ. ಅದೆಲ್ಲ ಖಾಸಗೀಕರಣ ಮಾಡಿ ಹಾಕಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಅಕ್ಕಿ ಗೋದಾಮುಗಳಲ್ಲಿ ಅಂದರೆ ಕೋಲಾರ ಜಿಲ್ಲಾದ್ಯಂತ ಪಡಿತರ ಅಕ್ಕಿ ವಿತರಣೆ ಮಾಡುವ ಗೋದಾಮು ಏನಿದೆ 6 ತಾಲೂಕಲ್ಲಿ, ಅದರಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆದಿದ್ದಾರೆ. ಕೃಷಿ ಇಲಾಖೆಯವರು ಹೇಳಿದ್ದಾರೆ, ನಿಮಗೆ 1 ಕ್ವಿಂಟಾಲ್ಗೆ ಸರ್ಕಾರದಿಂದ 3280 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀವಿ ಅಂತೇಳಿ ಪತ್ರಿಕೆಗಳಲ್ಲಿ ಎಲ್ಲಂದಲ್ಲಿ ಬ್ಯಾನರ್ಲಿ ಕಟ್ಟಿದ್ದಾರೆ. ಅದು ನಿಜವಾದ ರೈತರಿಗೆ ಈ ಬೆಂಬಲ ಬೆಲೆ ಯೋಜನೆ ಸಿಗ್ತಾ ಇದೆಯಾ? ಇದು ನಮ್ಮ ಪ್ರಶ್ನೆಯಾಗಿದೆ. ಇವತ್ತು 6 ತಾಲೂಕುಗಳಲ್ಲಿ ರಾಗಿ ಖರೀದಿ ಕೇಂದ್ರಗಳಲ್ಲಿ ಅಲ್ಲಿ ದಳ್ಳಾಳರ ಆರ್ಭಟ ಹೆಚ್ಚಾಗಿದೆ. ಒಬ್ಬೊಬ್ಬ ದಳ್ಳಾಳಿ ರೈತರಿಂದ ಖರೀದಿ ಮಾಡಿದನೋ ಎಲ್ಲ ಮಾಡಿದನೋ ಗೊತ್ತಿಲ್ಲ, ರೈತರ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ತೆರೆದು, ನಕಲಿ ಅಕೌಂಟ್ಗಳನ್ನು ತೆರೆದು, ನಕಲಿ ಪಾಣಿಗಳನ್ನು ನೀಡಿ ಇವತ್ತು ರೈತರಿಗೆ ತಲುಪಬೇಕಾದಂಥ ಬೆಂಬಲ ಬೆಲೆಯನ್ನು ದಳ್ಳಾಳರು ಮತ್ತು ಅಧಿಕಾರಿಗಳು ಹಂಚ್ಕೊತಾ ಇದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಮಾಲೂರು ಮತ್ತು ಶ್ರೀನಿವಾಸಪುರ ಇನ್ಚಾರ್ಜ್ ಇರೋಂಥ ರಾಜಣ್ಣವರು ಪ್ರತಿದಿನ ಏನಿಲ್ಲ ಅಂತ ಹೇಳಿದ್ರು ಸುಮಾರು 100ರಿಂದ 150 ಕ್ವಿಂಟಾಲ್ ರಾಗಿನ ದಳ್ಳಾಳಿಗಳ ಮುಖಾಂತರ ರೈತರ ಹೆಸರಿನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಅದು ನೇರವಾಗಿ ರೈತರ ಅಕೌಂಟ್ಗೆ ಹೋಗಬೇಕು. ಆ ದಳ್ಳಾಳರು ಏನು ಮಾಡ್ತಾರೆ, ಬುದ್ಧಿ ಉಪಯೋಗಿಸ್ತಾರೆ. ನಿನ್ನ ರೈತರಿಗೆ ದಿಕ್ಕು ತಪ್ಪಿಸಂಥ ಕೆಲಸ ಮಾಡ್ತಾರೆ. ಏನಂದರೆ, ನಿನ್ನ ಹೆಸರಿಗೆ ನನ್ನ ಅಮೌಂಟ್ ಬಂದ್ಬಿಡ್ತಾ ಇದೆ, ದಯವಿಟ್ಟು ಆ ಅಮೌಂಟನ್ನು ನನಗೆ ವಾಪಸ್ ಕೊಟ್ಬಿಡು, ನಾನು ರಾಗಿ ಹಾಕಿಬಿಟ್ಟಿದ್ದೆ, ಎಲ್ಲೋ ಬೆಳೆದ್ಬಿಟ್ಟಿದ್ದೆ. ಎಲ್ಲಿ ಬೆಳೆದ್ರು ದಳ್ಳಾಳಿಗಳು? ಯಾರೂ ಬೆಳೆದಿಲ್ಲ. ಇವತ್ತು ಈ ದೇಶಕ್ಕೆ ಅನ್ನ ಹಾಕೋ ಅನ್ನದಾತ ರೈತ ಕಷ್ಟಪಟ್ಟು ಮಳೆ ಬಿಸಿಲು ನೋಡದೆ ಲೆಕ್ಕಿಸದೆ ರಾಗಿ ಬೆಳೆದು ಇವತ್ತು ಖರೀದಿ ಕೇಂದ್ರಗಳಲ್ಲಿ ಬೆಂಬಲ ಬೆಲೆಗಳಂದರೆ ಅಧಿಕಾರಿಗಳೇ ಅವ್ರಿಗೆ ಕುಂಬಕ್ಕೆ ಕೊಡ್ತಾ ಇದ್ದಾರೆ. ಆ ಇಬ್ಬರ ಕತೆ ಹಂಗಾದರೆ ಇನ್ನು ಕೋಲಾರ ಗಂಧೆಗಂಡೂರಿನಲ್ಲಿ ರಾಗಿ ಖರೀದಿ ಕೇಂದ್ರ ಇದೆ, ಮತ್ತು ಮುಳಬಾಗಿಲು, KGF, ಬಂಗಾರಪೇಟೆ ಎಲ್ಲ ತಾಲೂಕುಗಳಲ್ಲೂ ಈ ರಾಗಿ ಖರೀದಿ ಕೇಂದ್ರಗಳು ದಳ್ಳಾಳರ ಕೇಂದ್ರಗಳನ್ನಾಗಿ ಮಾಡಿ ರೈತರ ಹೆಸರಿನಲ್ಲಿ ಪಾಣಿ ಮತ್ತು ಐಡಿಗಳನ್ನು ಸೃಷ್ಟಿ ಮಾಡಿ, ಬ್ಯಾಂಕ್ ಖಾತೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರದಿಂದ ಬರುವ ಬೆಂಬಲ ಬೆಲೆ ಯೋಜನೆಯನ್ನು ದಳ್ಳಾಳರು ಮತ್ತು ಅಧಿಕಾರಿಗಳು ಹಂಚಿಕೊಳ್ಳುತ್ತಿರುವ ಪ್ರಕರಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಈ ಒಂದು ರಾಗಿ ಖರೀದಿ ಕೇಂದ್ರಗಳಲ್ಲಿ ಆಗುತ್ತಿರುವಂತಹ ಈ ಅವ್ಯವಸ್ಥೆ ಮತ್ತು ರೈತರಿಗೆ ಅನ್ಯಾಯವನ್ನು ಸರಿಪಡಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಜೊತೆಗೆ ಈ ರಾಗಿ ನಾವು ಗುಣಮಟ್ಟದ ರಾಗಿನೇ ಕೊಡ್ತೀವಿ, ನಮ್ಗೆ ಚೀಲ ಕೊಡಲ್ಲ. ನಾವು ಪ್ಲಾಸ್ಟಿಕ್ ಚೀಲ ಹಾಕಿರ ಅದು ಒಪ್ಪಲ್ಲ. ಸರ್ಕಾರದಿಂದಲೇ ಇದು ಒಂದು ಮಾಫಿಯಾ, ಚೀಲಗಳದ್ದು ಒಂದು ಮಾಫಿಯಾ ಆಗಿದೆ. ರೈತರು ಎಲ್ಲಿ ಹೋಗಬೇಕು? ರೈತರು ಏನೇ ಮಾಡೋಕ್ಕೋದ್ರು ನಷ್ಟ ನಷ್ಟ ನಷ್ಟ. ಏನೇ ಇದು ಮಾಡೋಕ್ಕೋದ್ರು ದಳ್ಳಾಳಿಯರಿಗೆ ಲಾಭ ಲಾಭ ಲಾಭ, ಅಧಿಕಾರಿಗಳಿಗೆ ಲಾಭ, ದಳ್ಳಾಳಿಯರ ಲಾಭ. ರೈತರಿಗೇನು ಇದೆ ಮಣ್ಣು? ರಾಗಿ ಖರೀದಿ ಕೇಂದ್ರದಲ್ಲೂ ಮಣ್ಣು ತಿನ್ನಬೇಕಾ ಅಧಿಕಾರಿಗಳು ದಳ್ಳಾಳಿಯರ ಜೊತೆ ಸೇರಿಕೊಂಡು? ಇನ್ನೆಷ್ಟು ರೈತರನ್ನು ಶೋಷಣೆ ಮಾಡಬೇಕು? ಒಂದು ಕಡೆ ಟಮಾಟಾ ಮಾರ್ಕೆಟು, APMC ತರಕಾರಿ ಮಾರ್ಕೆಟಲ್ಲಿ ಹೋಗಿದರೆ ಅಲ್ಲಿ ಶೋಷಣೆ. ಇನ್ನು ಕಷ್ಟಪಟ್ಟು ರಾಗಿ ಬೆಳೆಯನ್ನು ಬೆಳೆದು ಬೆಂಬಲ ಬೆಲೆ ಯೋಜನೆಯಲ್ಲಿ ಮಾರಾಟ ಮಾಡೋಣ ದಳ್ಳಾಳರು ಅಧಿಕಾರಿಗಳ ಕಾಟ. ಇನ್ನು ಯಾರನ್ನೇ ಕೇಳಬೇಕು?
ಇನ್ನು ಸರ್ಕಾರನ ಕೇಳಾಕೋದ್ರೆ ನಿಮ್ಗೆ ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಎಲ್ರಿಗೂ ಕಣ್ಣು ಮುಂದೆ ಇದೆ. ಈ ದಳ್ಳಾಳರು ಈ ರಾಗಿಗಳಲ್ಲಿ ಮಣ್ಣು ಏನೋ ಮಿಶ್ರಣ ಮಾಡ್ಕೊಂಡು ಬಂದು ಮಾರಾಟ ಮಾಡ್ತಾರೆ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಹಾಕ್ತಾರೆ. ಅದೇ 5 ಕ್ವಿಂಟಾಲು 10 ಕ್ವಿಂಟಾಲ್ ಬೆಳೆದಿರೋ ರೈತನಿಗೆ 101 ಕಾನೂನು, ದಳ್ಳಾಳರ ಮುಖಾಂತರ ಬರುವ 106 ಕ್ವಿಂಟಾಲ್ ರಾಗಿಗೆ ಯಾವುದೂ ಕಾನೂನಿಲ್ವಾ? ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ರೈತರ ಪರ ಕೆಲಸ ಮಾಡುವಂತಹ, ರೈತರ ಒಂದು ಧ್ವನಿಯಾಗಿರುವ, ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಸಂದಿರುವ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ MR ರವಿ ಸಾಹೇಬರನ್ನು ನಾವು ಈ ರಾಗಿ ಸಮೇತ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಮನವಿ ಮಾಡ್ತಾ ಈ ರಾಗಿ ಮೇಲೆ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು ಸೀಮಿತವಾಗಿದೆ ಹೊರತು ದಳ್ಳಾಳರಿಗೆ ಮತ್ತು ಅಧಿಕಾರಿಗಳಿಗೆ ಹಬ್ಬ ಆಗುವಂತಹ ಈ ಖರೀದಿ ಕೇಂದ್ರ ಆಗಿದೆ. ಈ ಕೂಡಲೇ ಜಿಲ್ಲಾದ್ಯಂತ ರಾಗಿ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ವಿಶೇಷ ತಂಡ ರಚನೆ ಮಾಡಬೇಕು. ರೈತರ ನೇರವಾಗಿ ಪಾಣಿಗಳು ಏನು ಕೊಡ್ತಾರೋ ಆ ರೈತರಿಗೆ ಹಣ ಸಂದಾಯ ಆಗಬೇಕು. ದಳ್ಳಾಳರ ಕಾಟಕ್ಕೆ ಕಡಿವಾಣ ಹಾಕಬೇಕು. ಈ ಒಂದು ರಾಗಿ ಖರೀದಿ ಕೇಂದ್ರಗಳಲ್ಲಿ ದಳ್ಳಾಳರ ಜೊತೆ ಶಾಮೀಲಾಗಿರುವ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಬೇಕಂತೇಳಿ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳನ್ನು ಈ ರಾಗಿ ಸಮೇತ ನಿಮಗೆ ಮನವಿಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ.